ಬನ್ನಿ ಸ್ನೇಹಿತರೆ, ನಮ್ಮ ನಮಸ್ತೆ ಹಿಂದೂಸ್ತಾನ್ ಇಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇಂದಿನ ವಿಷಯ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟ್ಯಾಕ್ಸ್ ಅಂತ, GST. ಅದು ಒಳ್ಳೆಯದ ಕೆಟ್ಟದ? ಮತ್ತು ಕರ್ನಾಟಕದಲ್ಲಿ ಏನು ಮಾಡ್ತಾರೆ, ನಾವು ಜಾಸ್ತಿ ದುಡ್ಡು ಕೊಡ್ತಾ ಇದ್ದೀವಿ, ನಮಗೆ ಕಡಿಮೆ ದುಡ್ಡು ಬರುತ್ತೆ ಅನ್ನೋ ಒಂದು ವಿತ್ತಂಡವಾದವನ್ನು ಇಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಚಾಣಾಕ್ಷರು, ಬುದ್ಧಿವಂತರು. ಕಾಂಗ್ರೆಸ್ನವರಿದ್ದಾಗ ಯಾಕೆ ಪ್ರಶ್ನೆ ಕೇಳಲಿಲ್ಲ? ಇದು ನರೇಂದ್ರ ಮೋದಿಯವರು, ವಿರೋಧ ಪಕ್ಷದವರು, BJPಯವರು ಕೇಂದ್ರ ಸರ್ಕಾರದಲ್ಲಿ ಅಧಿಕಾರ ಮಾಡ್ತಿದ್ದಾರೆ ಅಂದಾಗ ಮಾತ್ರ ಇದು ಈ ಪ್ರಶ್ನೆ ಬಂದಿದೆಯಾ ಅಂತ ಕೇಳಿದಾಗ, ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟ್ಯಾಕ್ಸ್ GST ಅನ್ನೋದೇನಿದೆ, ಇದು ಕಾಂಗ್ರೆಸ್ ಸರ್ಕಾರದಲ್ಲಿದ್ದಾಗಲೇ ಪ್ರಪೋಸಲ್ ಬಂದಿತ್ತು. ಕಾಂಗ್ರೆಸ್ ಸರ್ಕಾರ ಇದ್ದಾಗಲೇ ಈ ಸಿಸ್ಟಮ್ನ ತರಬೇಕು ಅಂತ ಪ್ರಾರಂಭ ಮಾಡ್ತು. ಆದರೆ ಕಾಂಗ್ರೆಸ್ನವ್ರು ಮಾಡಲಿಲ್ಲ. ಈ ಕಾಂಗ್ರೆಸ್ನವರು ಟೋಪಿ ಹಾಕೋದ್ರಲ್ಲಿ ಬಹಳ ಬುದ್ಧಿವಂತರು. ಹೇಗೆ ಅಂತ ಹೇಳ್ತೀನಿ ನೋಡಿ. 1 ರ್ಯಾಂಕ್ 1 ಪೆನ್ಷನ್ ಅಂತಿತ್ತು. ಆ 1 ರ್ಯಾಂಕ್ 1 ಪೆನ್ಷನ್ನಲ್ಲಿ ಇವರು ಮನಮೋಹನ್ ಸಿಂಗ್ ಪ್ರೈಮ್ ಮಿನಿಸ್ಟರ್ ಆಗಿದ್ದಾಗ 500 ಕೋಟಿ ತೆಗೆದಿಟ್ಬಿಟ್ಟಿದ್ದೀವಿ, ಪ್ರಾಬ್ಲಮ್ ಸಾಲ್ವ್ ಆಗೋಯ್ತು ಅಂತ ಹೇಳಿಬಿಟ್ರು. ಆದರೆ ಏನಾಯಿತು, ಅದಾದ ನಂತರ 2014ರಲ್ಲಿ ಕಾಂಗ್ರೆಸ್ ಸೋತೋಯ್ತು. ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಯಾಗಿ ಬಂದರು. ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಯಾಗಿ ಬಂದು ಸುಮಾರು 50,000 ಕೋಟಿ ರೂಪಾಯಿಗಳನ್ನ ಡಿಸ್ಬರ್ಸ್ ಮಾಡಿದ್ದಾರೆ. ಇನ್ನೂ ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ. 500 ಕೋಟಿಯಲ್ಲಿ 50,000 ಕೋಟಿಯಲ್ಲಿ ಅಷ್ಟು ಕೊಟ್ಟುಬಿಟ್ರು, ಇನ್ನೂ ಆಗಿಲ್ಲ. ಹೇಗೆ ಟೋಪಿ ಹಾಕ್ತಾರೆ ಅನ್ನೋದಕ್ಕೆ ಈ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟ್ಯಾಕ್ಸ್ನ ಉದಾಹರಣೆಯಾಗಿ ಇಟ್ಕೊಂಡು ಮಾತಾಡ್ತೀವಿ. ಈ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟ್ಯಾಕ್ಸ್ ಬಂದಿದ್ದು, ಪ್ರಪೋಸಲ್ ಬಂದಿದ್ದು ಪ್ರತಿ ಇಂಡಿಯಾ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಂದು ರಾಜ್ಯಗಳು ಸಹ ಡಿಫರೆಂಟ್ ಟ್ಯಾಕ್ಸ್ ಸಿಸ್ಟಮ್ನ ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಅಂದರೆ ಕರ್ನಾಟಕದ್ದೇ ಒಂದು ಟ್ಯಾಕ್ಸು, ತಮಿಳ್ನಾಡುದೇ ಒಂದು ಟ್ಯಾಕ್ಸು, ಆಂಧ್ರ ಪ್ರದೇಶದೇ ಒಂದು ಟ್ಯಾಕ್ಸು, ಉತ್ತರ ಪ್ರದೇಶದೇ ಒಂದು ಟ್ಯಾಕ್ಸು, ಬಿಹಾರದೇ ಒಂದು ಟ್ಯಾಕ್ಸ್, ಈ ಥರ ಇತ್ತು. ಇದನ್ನೆಲ್ಲ ಏನಾಯಿತು, ಒಂದು ದೇಶ, ಒಂದು ಪ್ರಧಾನ, ಒಂದು ಸಂವಿಧಾನ, ಒಂದು ನಿಶಾನ, ಅಂದರೆ ಒಂದು ಇರಬೇಕು ಅಂತ ಏನು ಮಾಡಿದ್ರು, ಒಂದು ಫ್ಲ್ಯಾಗ್ ಹೇಗಿರುತ್ತೆ ಹಾಗೆ ಒಂದು ಟ್ಯಾಕ್ಸ್ ಸಿಸ್ಟಮ್ ಇರಬೇಕು ಅಂತ ಪ್ರಪೋಸಲ್ ಶುರು ಮಾಡಿದ್ದು, ಕಾರ್ಯ ಪ್ರಾರಂಭ ಮಾಡಿದ್ದು ಕಾಂಗ್ರೆಸ್ ಸರ್ಕಾರದಲ್ಲಿ ಪ್ರಾರಂಭ ಮಾಡಿ ಮಾಡೋಕ್ಕಾಗಲೇ ಇಲ್ಲ ಅವ್ರಿಗೆ. ಯಾಕೆ ಅಂತಂದರೆ ಅವ್ರಿಗೆ ಪ್ರಬುದ್ಧತೆ ಇರಲಿಲ್ಲ ಮತ್ತು ಅವ್ರಿಗೆ ರಾಜಕೀಯ ಇಚ್ಛಾಶಕ್ತಿ ಇರಲಿಲ್ಲ. ಹಾಗಾಗಿ ಏನಾಯಿತು, ಇದು ಮುಂದಕ್ಕೆ ಹಾಕ್ತಾ ಹುಚ್ಚು ಮುಂಡೆ ಮದುವೆಲಿ ಉಂಡೋನೇ ಜಾಣ ಅಂತ ಏನು ಮಾಡಿದ್ರು, ಕೆಬರ್ಕಂಡು ತಿಂದಿದ್ದೇ ಆಗೋಯ್ತು ಮುಂಡೆ ಮಕ್ಕಳದ್ದು. ಇವರು ತಿಂದು ಏನಾಯಿತು, 2014ನೇ ಇಸ್ವಿನಲ್ಲಿ ಅದೆಷ್ಟೋ ನೂರಾರು ಹಗರಣಗಳು, ಸಾವಿರಾರು ಕೋಟಿ ಹಗರಣಗಳು, ಲಕ್ಷಾಂತರ ಕೋಟಿ ಹಗರಣಗಳು, ಕಾಮನ್ವೆಲ್ತ್ ಹಗರಣ ಅಂತೆ, 2G ಹಗರಣ ಅಂತೆ, ಕೋಲ್ ಹಗರಣ ಅಂತೆ, ಡಿಫೆನ್ಸ್ ಎಕ್ವಿಪ್ಮೆಂಟ್ ಹಗರಣ ಅಂತೆ, ಸಾವಿರಾರು ಕೋಟಿ ಹಗರಣಗಳು ಮಾಡಿ ಏನಾಯಿತು, ಇವರು ಶ್ರೀಮಂತರಾದರೆ ಹೊರತು, ಹೈಕಮಾಂಡ್ ಶ್ರೀಮಂತರಾಯಿತು, ಕಾಂಗ್ರೆಸ್ನಲ್ಲಿ ಇರೋರು ಶ್ರೀಮಂತರಾದರೆ ಹೊರತು ದೇಶ ಉದ್ಧಾರ ಆಗಲಿಲ್ಲ. ನರೇಂದ್ರ ಮೋದಿಯವರು ಬಂದ ಮೇಲೆ ಈ GST ಟ್ಯಾಕ್ಸ್ ಅನ್ನೋದನ್ನು ಪ್ರಾರಂಭ ಮಾಡಿದ್ರು. ಮತ್ತು ಅದನ್ನು ಯಶಸ್ವಿಯಾಗಿ ಜಾರಿಗೆ ತಂದರು. ಅದು ಸುಸೂತ್ರವಾಗಿ ನಡೀತಾ ಇದೆ. ಈ ಥರ ಒಂದು ಸಿಸ್ಟಮಿಂದ ಇನ್ನೊಂದು ಸಿಸ್ಟಮಿಗೆ ಬರಬೇಕಾದ್ರೆ ಏನಾಗುತ್ತೆ, ಕೆಲವು ಬದಲಾವಣೆಗಳಿರುತ್ತೆ. ಆ ಬದಲಾವಣೆಗಳನ್ನು ನಮ್ಮ ದೇಶದ ಏಕತೆ, ಅಖಂಡತೆ, ಐಕ್ಯತೆ, ಸಮಗ್ರತೆ ದೃಷ್ಟಿಯಿಂದ ನಾವೆಲ್ಲರೂ ಒಪ್ಕೊಳ್ಳಬೇಕು. ಯಾಕೆ ಅಂತಂದರೆ, ನಾವು ಒಂದು ಸಂಸಾರ, ಒಂದು ಮನೆಯಲ್ಲಿ ಇರ್ತಕ್ಕಂಥವ್ರು, ಯಾರೋ ಒಬ್ಬರು ಜಾಸ್ತಿ ದುಡಿತಾರೆ ಅಂತಂದರೆ, ಒಂದು ಸಂಸಾರದಲ್ಲಿ 4-5 ಜನ ಗಂಡು ಮಕ್ಕಳಿದ್ದಾರೆ ಅಂತಂದರೆ ಯಾರೋ ಒಬ್ಬ ದುಡಿತಿರ್ತಾನೆ. ದುಡಿತಾ ಇದ್ದೀನಿ, ನಾನೇ ಎಲ್ಲ ತಿನ್ನಬೇಕು ಅಂತಂದರೆ ಆಗೋದಿಲ್ಲ. ತಂದೆ ತಾಯಿ ಆದವ್ರು ಏನು ಮಾಡ್ತಾರೆ, ಬೇರೆ ಮಕ್ಕಳಿಗೂ ಸಮನಾಗಿ ಹಂಚಿಬಿಟ್ಟು ನೀನು ತಿನ್ನಪ್ಪ ಅಂತಾರೆ. ಆ ಥರ ನಮ್ಮ ಉತ್ತರ ಪ್ರದೇಶ ಇರ್ಬೋದು, ಬಿಹಾರ ಇರ್ಬೋದು, ಭಾಳ ಹಿಂದುಳಿದ ಪ್ರದೇಶಗಳು. ನಮ್ಮ ಕರ್ನಾಟಕದಲ್ಲಿ ಟ್ಯಾಕ್ಸ್ ಕಲೆಕ್ಟ್ ಆಗುತ್ತೆ, ನಾವು ಹಂಚಿ ತಿನ್ನಬೇಕಾಗತ್ತೆ, ಅವ್ರನ್ನ ಜೊತೆಲಿ ಕರ್ಕೊಂಡು ಹೋಗಬೇಕಾಗತ್ತೆ, ಒಂದು ದೇಶ ಅಂತ ಒಪ್ಕೊಂಡಿರೋದ್ರಿಂದ. ಈ ದೃಷ್ಟಿಯಿಂದ ಕರ್ನಾಟಕದಲ್ಲಿ ಏನು ಜಾಸ್ತಿ ಟ್ಯಾಕ್ಸ್ ಕೊಡ್ತೀವಿ, ನಮಗೆ ಕಡಿಮೆ ಸೆಂಟ್ರಲ್ ಗೌರ್ಮೆಂಟಿಂದ ಇದು ಬರುತ್ತೆ, ಏನು ಅನುದಾನಗಳು ಬರುತ್ತೆ. ಇದು ಕಠೋರ ಸತ್ಯ, ಇದನ್ನು ಒಪ್ಕೊಳ್ಳೇಬೇಕು. ಯಾರ್ಯಾರು ಸಂಸಾರ ಅಂತ ಒಪ್ಕೋತೀರಾ, ಸಂಸಾರದಲ್ಲಿರ್ತಕ್ಕಂಥ ವ್ಯವಸ್ಥೆನ ಒಪ್ಕೋತೀರಾ, ತಂದೆ ತಾಯಿ ಸ್ಥಾನದಲ್ಲಿದ್ದೀರಾ, ಅಣ್ಣ ತಮ್ಮಂದರು ಅಂತ ಒಪ್ಕೋತೀರಾ, ಅವ್ರು ಒಪ್ಕೊಳ್ಳೇಬೇಕಾದ ಅನಿವಾರ್ಯ ಪರಿಸ್ಥಿತಿ ಇದು. ಇದನ್ನು ಬಿಟ್ಟು ನಾವು ಯೋಚನೆ ಮಾಡೋಕ್ಕಾಗಲ್ಲ. ಇದನ್ನೆಲ್ಲ ಬಿಟ್ಟು ಯೋಚನೆ ಮಾಡ್ತಾರೆ ಅಂತಂದರೆ ನಾವು ಸ್ವತಂತ್ರ ರಾಷ್ಟ್ರ ಆಗಬೇಕು, ನಾವು ಇಷ್ಟು ದುಡ್ಡು ಕೊಟ್ಬಿಟ್ಟಿದ್ದೀವಿ, ನಮಗೆ ಕೊಡ್ತಾ ಇರೋದು ಬರೀ 20,000 ಕೋಟಿ ವಾಪಸ್ ಬರ್ತಾಯಿದೆ, ನಮಗೆ ಸರಿ ಇಲ್ಲ ಸಿಸ್ಟಮ್ ಅಂತಂದರೆ ಬೇರೆ ದೇಶ ಮಾಡಬೇಕು ಅಂತ ಕೂಗೆಬ್ಬಿಸ್ತಾರೆ ಇದೇ ಪಕ್ಷದವರು. ಅವ್ರು ಸೋತು ಹೋಗಿದ್ದಾರೆ, ಇವಾಗ ಪರವಾಗಿಲ್ಲ, ಯಾರೋ ದೇಶಭಕ್ತರು ಗೆದ್ದಿದ್ದಾರೆ. ಅವ್ರು ಯಾರೋ ಮಂಜುನಾಥ್ ಅಂದ್ಬಿಟ್ಟು ಹಾರ್ಟ್ ಸ್ಪೆಷಲಿಸ್ಟ್ ಅಂತೆ. ಇದನ್ನು ಗಮನದಲ್ಲಿ ಇಟ್ಕೋಬೇಕು. ಏನಾಗುತ್ತೆ ಅಂದರೆ, ಸ್ವಲ್ಪ ಏನಾದರೂ ಯಾಮಾರಿದ್ರೆ, ಸ್ವಲ್ಪ ಏನಾದರೂ ತೂಕುಡಿಸಿದ್ರೆ, ಸ್ವಲ್ಪ ಏನಾದರೂ ನಾವು ಯೋಚನೆ ಮಾಡಲಿಲ್ಲ ಅಂದರೆ, ಸ್ವಲ್ಪ ಏನಾದರೂ ನಾವು
ರೈಟ್ ಆ್ಯಕ್ಷನ್ನ ರೈಟ್ ಟೈಮಲ್ಲಿ ತೊಗೊಳ್ಳಿಲ್ಲ ಅಂತಂದರೆ ನಮ್ಮ ದೇಶ ಮತ್ತೆ ವಿಛಿದ್ರವಾಗಿ ಹೋಗುತ್ತೆ. ಇದನ್ನೆಲ್ಲ ತಡೆ ಹಿಡಿಬೇಕು ಅಂತಂದರೆ ನರೇಂದ್ರ ಮೋದಿ ಅಂತ ದೇಶಭಕ್ತ ಪ್ರಧಾನಮಂತ್ರಿನೇ ಬರಬೇಕು. ಬೇರೆಯವರು ಯಾರಿದ್ರು ಅವರೇನು ಮಾಡ್ತಾರೆ, ಅಧಿಕಾರಕ್ಕೆ ಬರೋಕ್ಕೋಸ್ಕರ ಫ್ರೀಬಿಗಳಂತೆ ಅದಂತೆ ಇದಂತೆ ಅನೌನ್ಸ್ ಮಾಡ್ತಾರೆ. ಅವ್ರ ಜಾಬಿಂದ ಕೊಡೋದಿಲ್ಲ ರೀ, ಇದು ಟ್ಯಾಕ್ಸ್ ಕಟ್ಟೋರು ದುಡ್ಡು. ಅವರು ಹೆಸರು ತಗೋತಾರೆ. ನಾವು ಸಿದ್ದರಾಮಯ್ಯ ಕೊಟ್ಬಿಟ್ರು, ಡಿ ಕೆ ಶಿವಕುಮಾರ್ ಕೊಟ್ಬಿಟ್ರು, ಕಾಂಗ್ರೆಸ್ ಪಕ್ಷ ಕೊಟ್ಬಿಟ್ರು, ಯಾರಪ್ಪನ ಮನೆ ತಂದು ಕೊಡ್ತಾರೆ? ಟ್ಯಾಕ್ಸ್ ಕಟ್ಟೋರು ನಾವು. ನಮ್ಮ ಜಾಬಿಂದ ದುಡ್ಡು ತೆಗೆದುಬಿಟ್ಟು ಕೊಡ್ತಾ ಇದ್ದಾರೆ. ದೊಡ್ಡಸ್ಕೇನಿಲ್ಲ ಇದರಲ್ಲಿ. ಏನು ಅಂದರೆ ಅತ್ತೆದು ನಳಿಯತನ ಮಾಡಿ ನಾನು ಮಾಡಿದೆ ಅಂತ ಹೇಳಿ ಇದು ಮಾಡೋದು ವಿತ್ತಂಡವಾದ ಮಂಡ್ತನ. ಇದಕ್ಕೆಲ್ಲ ಸೊಪ್ಪು ಹಾಕಬಾರ್ದು, ಮಣೆ ಹಾಕಬಾರ್ದು ಅಂತೇಳಿ ಇಂದಿನ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ.